ಮತ್ತಷ್ಟು ಬಯಲಾಗ್ತಾ ಇದೆ ವಾಲ್ಮೀಕಿ ನಿಗಮದ ಹಗರಣ. ದದ್ದಲ್ ಪಂಪಣ್ಣ ಮನೆಯಲ್ಲಿ ಇಡಿ ಶೋಧ ಮಾಡ್ತಲ್ಲ, ಕೋಟಿ ಕೋಟಿ ವ್ಯವಹಾರದ ದಾಖಲೆಗಳು ಪತ್ತೆ ಆಗಿದ್ದಾವೆ. ಹಗರಣ ನಡೆದ ಸಂದರ್ಭದಲ್ಲೇ ದದ್ದಲ್ ಜಮೀನು ಕೂಡ ಖರೀದಿ ಮಾಡಿದ್ರು ಎನ್ನಲಾಗ್ತಿದೆ. 4 ಎಕರೆ 31 ಗುಂಟೆ ಜಮೀನು. ಆ ಜಮೀನನ್ನ ಸಿರವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಖರೀದಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಮಗ ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ ಜಮೀನನ್ನ ನೋಂದಣಿ ಮಾಡಿಸ್ಕೊಂಡಿದ್ರು. ದದ್ದಲ್ ಅವರು ಖರೀದಿ ಮಾಡಿದ್ದಾರೆ ಎನ್ನಲಾದಂತಹ ಜಮೀನಿದು. ಇದೇ ಜಮೀನದು ಅವರ ಮಗನ ಹೆಸರಿನಲ್ಲಿ ಖರೀದಿ ಮಾಡಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಗ್ತಾ ಇದ್ದಂಥ ಸಂದರ್ಭದಲ್ಲೇನೆ ದದ್ದಲ್ ಅವರು 4 ಎಕರೆ ಜಮೀನನ್ನ ಖರೀದಿ ಮಾಡ್ತಾರೆ. ಅವರ ಮನೆಯಲ್ಲಿ ಇಡಿ ದಾಳಿ ಮಾಡಿದಾಗ ಕೋಟ್ಯಂತರ ರೂಪಾಯಿ ವ್ಯವಹಾರದ ದಾಖಲೆಗಳು ಹಾಗೂ ಈ ಜಮೀನು ಖರೀದಿಯ ದಾಖಲೆಗಳು ಸಿಗತ್ತೆ. ರಾಯಚೂರು ಬಳಿ ಇರ್ತಕ್ಕಂಥ ಇದೇ ಜಮೀನನ್ನ ಖರೀದಿ ಮಾಡ್ತಾರೆ ಅಂತ ಹೇಳಲಾಗಿದೆ. ಅವರ ಮಗನ ಹೆಸರಿನಲ್ಲಿ ಖರೀದಿ ಮಾಡ್ತಾರೆ. ಒಬ್ರು ಮಹಿಳೆಯಿಂದ ಅದನ್ನ ಖರೀದಿ ಮಾಡ್ತಾರೆ. ಸಿರಿವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಭೂಮಿ ಇದು. ಇದನ್ನ ಬಸನಗೌಡ ದದ್ದಲ್ ಅವರು ಖರೀದಿ ಮಾಡ್ತಾರೆ. ಇಷ್ಟೆಲ್ಲ ಹಗರಣ ಆಗ್ತಾ ಇರುವಂತಹ ಸಂದರ್ಭದಲ್ಲೇನೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಮೀನು ಮಾರಿದಂತಹ ಲಕ್ಷ್ಮೀ ದೇವಿ ಅವರಿಗೂ ಕೂಡ ಇಡಿ ಸಮನ್ಸ್ ಕೊಟ್ಟಿದೆ. ಜಮೀನು ಮಾರಿ ಮನೆ ಖರೀದಿ ಮಾಡಿದ್ರು ಲಕ್ಷ್ಮೀ ದೇವಿ ಅನ್ನೋರ ಹತ್ರ ದದ್ದಲ್ ಜಮೀನನ್ನ ಕೊಂಡ್ಕೊಂಡಿದ್ರು. ಈ ಲಕ್ಷ್ಮೀ ದೇವಿ ಅವರು ವಿಚಾರಣೆಗೆ ಬರ್ತಾರಾ? ಬೆಂಗಳೂರಿನ ಇಡಿ ಕಚೇರಿಗೆ ವಿಚಾರಣೆಗೆ ಬನ್ನಿ ಅಂತ ಅವರಿಗೆ ಸಮನ್ಸ್ ಕೊಡಲಾಗಿದೆ. ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಇಡಿ ಸಮನ್ಸ್ ಇಶ್ಯೂ ಮಾಡಿದೆ. ಸೊ ಈ ಜಮೀನು ಕೂಡ ಅದೇ ಅಕ್ರಮ ಹಣದಿಂದ ಕೊಂಡುಕೊಂಡಿದ್ದ. ಹಾಗಾದ್ರೆ ಆ ಕುರಿತಾದ ಸಾಕ್ಷ್ಯಗಳು ಕೂಡ ಇಡಿಗೆ ಲಭ್ಯ ಆಗಿದೆಯಾ? ಈಗ ನಾಗೇಂದ್ರ ಎದುರಿಸ್ತಾ ಇರ್ತಕ್ಕಂತಹ ಪರಿಸ್ಥಿತಿಯನ್ನೇ ದದ್ದಲ್ ಅವರು ಎದುರಿಸಬೇಕಾಗತ್ತಾ ಇಲ್ವಾ? ಎಲ್ಲಿಂದ ಬಂತು ಹಣ? ಈ ಹಣ ಜಮೀನನ್ನು ಕೊಂಡ್ಕೊಳ್ಳೋದಕ್ಕೆ ಅನ್ನುವಂಥದ್ದು ಅದರ ದಾಖಲೆಗಳನ್ನ ಸೂಕ್ತವಾಗಿ ಇವರು ಇಡಿಗೆ ಕೊಟ್ಟಿದ್ದಾರಾ ಇಲ್ವಾ? ಒಂದು ವೇಳೆ ಇದು ಅಕ್ರಮದ ಹಣ ಅಲ್ಲದೆ ಹೋಗಿದ್ರೆ ಇಡಿ ಲಕ್ಷ್ಮೀದೇವಿ ಅವರಿಗೆ ಯಾಕೆ ಸಮನ್ಸ್ ಕೊಡ್ತಾ ಇತ್ತು? ನೀವು ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಲಕ್ಷ್ಮೀದೇವಿ ಅವರಿಗೆ, ಅಂದ್ರೆ ಯಾರು ಜಮೀನ್ ಮಾರಿದಾರಲ್ಲ ದದ್ದಲ್ ಅವ್ರಿಗೆ ನೋಟಿಸ್ ಕೊಡಲಾಗಿದೆ. ಒಂದ್ ಕಡೆ ನಾಗೇಂದ್ರ ಅವರೇ ಇಡೀ ಹಗರಣದ ಸೂತ್ರಧಾರಿ ಅನ್ನುವಂಥದ್ದನ್ನ ಅವರ ಆಪ್ತರು ಇಡಿ ಮುಂದೆ ಬಾಯ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ದದ್ದಲ್ ಅವರು ಕೂಡ ಈ ಹಣಕಾಸಿನ ಅವ್ಯವಹಾರದಲ್ಲಿ ಭಾಗಿಯಾಗಿದ್ರ ಅಂತಹ ದಾಖಲೆಗಳು ಈಗ ಇಡಿ ಬಳಿ ಲಭ್ಯ ಆಗ್ತಾ ಇದೆಯಾ? ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಬಡವರು ದಲಿತರ ಹಣ ಬಳಕೆ ಆಗಿದ್ದೆಲ್ಲಿ? ಟ್ರೈಬಲ್ಸ್ ಹಣ ಇದು, ಅದು ಎಲ್ಲಿ ಬಳಕೆ ಆಯ್ತು ಅಂತ ನೋಡಿದ್ರೆ ನಿಗಮದ ಕೋಟಿ ಕೋಟಿ ಹಣ ಎಲ್ಲೆಲ್ಲಿ ಬಳಕೆ ಆಯ್ತು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್. ನಕಲಿ ದಾಖಲೆಗಳ ಮೂಲಕ ಚುನಾವಣೆಗೆ ಬಳಕೆ ಮಾಡಿದ್ರು ಈ ಹಣವನ್ನ. ಕರ್ನಾಟಕದ ಜನ ಗಮನಿಸಬೇಕು. ಚುನಾವಣೆಗೆ ಬಳಕೆ ಮಾಡಿದ್ರು ಕಾಂಗ್ರೆಸ್ ಮುಖಂಡರು, ಇದನ್ನ ಇಡಿ ಹೇಳ್ತಾ ಇದೆ ಹಾಗಂತ. ನಾಗೇಂದ್ರ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಒತ್ತಡ ಹಾಕಿದ್ರು. ನಿಗಮದ ಸಿಬ್ಬಂದಿಗಳ ಮೇಲೆ ಒಂದಕ್ಕಿಂತ ಒಂದು ದೊಡ್ಡ ಅಪರಾಧ ಆಗುತ್ತೆ. ಇದೇನಾದ್ರೂ ದಾಖಲೆಗಳ ಸಮೇತ ನ್ಯಾಯಾಲಯದಲ್ಲಿ ಪ್ರೂವ್ ಆಗಿದ್ದೇ ಆದಲ್ಲಿ ಒಂದಕ್ಕಿಂತ ಒಂದು ದೊಡ್ಡ ಅಪರಾಧ ಆಗತ್ತೆ ಇದು. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆ ಆಯಿತು. ಲೆಟ್ಸ್ ಗೋ ಬ್ಯಾಕ್ ಟು ನಾಗೇಂದ್ರ ಬಾಬು. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆ ಮಾಡಿದ್ರು ಅಂತ ಈಗ ನಾಗೇಂದ್ರ ಬಾಬು ಬೃಹತ್ ಪ್ರಶ್ನೆ ಇರುವಂತದ್ದು, ಇದೇನಾದ್ರೂ ಪ್ರೂವ್ ಆದರೆ ಚುನಾವಣೆ ನಡೆದಿದ್ದು ಅಕ್ರಮ ಅಂತ ಸಾಬೀತಾಗತ್ತಾ? ಅಕ್ರಮದ ಆಧಾರದ ಮೇಲೆ ಅಂತ ಸಾಬೀತಾಗತ್ತಾ? ರಿಎಲೆಕ್ಷನ್ ಏನಾದ್ರೂ ಆಗತ್ತಾ? ಬೈ ಎಲೆಕ್ಷನ್ ಏನಾದ್ರೂ ಆಗತ್ತಾ? ಇದರ ಪರಿಣಾಮಗಳೇನೆಲ್ಲ ಇರುತ್ತೆ? ಎಸ್, ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ. ನೋಡಿ, ಒಂದು ವೇಳೆ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಒಂದು ಅನುಮಾನ ವ್ಯಕ್ತವಾಗಿತ್ತು. ಈ ನಿಗಮ ಮಂಡಳಿಯಲ್ಲಿದ್ದಂಥ ಕೋಟಿ ಕೋಟಿ ಹಣವನ್ನು ಎಲ್ಲೆಲ್ಲಿಗೆ ಇವರು ವರ್ಗಾವಣೆ ಮಾಡಿದ್ರು, ಆ ಹಣ ಯಾವ್ಯಾವ ವಿಚಾರವಾಗಿ ಅದನ್ನು ಬಳಕೆ ಮಾಡಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು 20 ಕೋಟಿಯಷ್ಟು ಹಣವನ್ನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಅದನ್ನು ಮತದಾರರಿಗೆ ಹಂಚುವಂಥ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಇಡಿ ಅಧಿಕಾರಿಗಳು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಇದನ್ನ ಮುಂದಿನ ಹಂತದಲ್ಲಿ ಯಾವ ರೀತಿಗೆ ಆಗುತ್ತೆ ಅಂತೇಳಿ ನಾವು ನೋಡೋದಾದ್ರೆ, ಈಗ ತನಿಖೆಯನ್ನ ಮಾಡ್ತಾ ಇರುವಂತಹ ಇಡಿ ಅಧಿಕಾರಿಗಳು ಈ ವಿಚಾರವನ್ನ ಇಟ್ಟುಕೊಂಡು ನೋಡಿ, ಡಿಜಿಟಲ್ ಎವಿಡೆನ್ಸ್ಗಳಿದೆ.
ಇಡಿ ಅಧಿಕಾರಿಗಳ ಬಳಿ ಆ ಡಿಜಿಟಲ್ ಎವಿಡೆನ್ಸ್ ಅನ್ನು ಇಟ್ಟುಕೊಂಡು ನಾಗೇಂದ್ರ ಅವರಿಗೆ ಪ್ರಶ್ನೆನ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಈ ಒಂದು ಪ್ರಶ್ನೆ ಮಾಡ್ತಾ ಹೋದ ಸಂದರ್ಭದಲ್ಲಿ ತನಿಖೆಯ ಭಾಗವಾಗಿ ಹೌದು ಈ ಹಣವನ್ನ ನಾವು ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ದೀವಿ ಅಂತೇಳಿ ಅವರು ಒಪ್ಪಿಕೊಂಡಿದ್ದೇ ಆದರೆ ಹಣವನ್ನ ಬಳಕೆ ಮಾಡಿಕೊಂಡು ಮತದಾರರಿಗೆ ಆಮಿಷ ಒಡ್ಡಿದಂತಹ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಜೊತೆಗೆ ಯಾವ ಅಭ್ಯರ್ಥಿ ಇರ್ತಾರೆ ಆ ಅಭ್ಯರ್ಥಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ನೋಡಿ, ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ತುಕಾರಾಂ, ಅಲ್ಲಿ ಬಿ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡಿರ್ತಾರೆ ಬಿಜೆಪಿಯಿಂದ, ಅವರು ಸೋಲ್ತಾರೆ, ತುಕಾರಾಮ್ ಅವರು ಗೆದ್ದು ಬೀಗ್ತಾರೆ. ಈಗ ತುಕಾರಾಮ್ ಅವ್ರಿಗೂ ಕೂಡ ಇದು ಸಂಕಷ್ಟ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಚುನಾವಣಾ ಆಯೋಗಕ್ಕೂ ಕೂಡ ಇದು ಮುಂದಿನ ದಿನಗಳಲ್ಲಿ ಬಿಜೆಪಿ ವತಿಯಿಂದ ಅಥವಾ ಬೇರೆ ಕಡೆಯಿಂದಲೂ ಕೂಡ ದೂರುಗಳು ಸಲ್ಲಿಕೆ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರುತ್ತೆ. ಆ ಮೂಲಕ ಇದು ದೂರು ದಾಖಲಾಗಿದೆ. ಆದರೆ ಆ ಒಂದು ಹಣವನ್ನು ಕೊಟ್ಟು ಇವರು ಮತವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿದೆ ಆದರೆ ಅವರ ಸ್ಥಾನವನ್ನು ತ್ಯಜಿಸಬೇಕಾಗುತ್ತೆ. ಅದಾದ ಬಳಿಕ ಮುಂದಿನ ದಿನಗಳಲ್ಲಿ ಬೈ ಎಲೆಕ್ಷನ್ ಬಂದರೂ ಕೂಡ ಯಾವುದೇ ಅನುಮಾನವಿಲ್ಲ. ಶ್ರೀಲಕ್ಷ್ಮಿ, ರೈಟ್. ನಾಗೇಂದ್ರ ಬಾಬು ಇನ್ನು ತನ್ನ ಹೆಸರು ಹೊರ ಬರದ ಹಾಗೆ ತನ್ನ ಸಿಬ್ಬಂದಿಗಳ ಮೇಲೆ, ಆಪ್ತರ ಮೇಲೆ ಎಲ್ಲ ರೀತಿಯ ಒತ್ತಡ ಹಾಕಿದ್ರು ನಾಗೇಂದ್ರ ಅಂತ ಇಡಿ ಹೇಳ್ತಾ ಇದೆ. ಫಸ್ಟ್ ಡೇ ನಾಗೇಂದ್ರ ಬಾಬು, ಇಫ್ ಯು ಕ್ಯಾನ್ ರಿಮೆಂಬರ್, ಫಸ್ಟ್ ಅವರು ತುರ್ತು ಪ್ರೆಸ್ ಮೀಟ್ ಕರೆದ್ರಲ್ಲ, ಏನು ತನಗೇನು ಗೊತ್ತೇ ಇಲ್ಲ, ನನಗೆ ಏನೋ ನಡೆದಿದೆ, ತನಿಖೆ ಮಾಡ್ತೀವಿ, ಏನು ಹಗರಣ ನಡೆದಿದೆ ಅಂತಾನೆ ನನಗೆ ಗೊತ್ತಿಲ್ಲ. ನಾಗೇಂದ್ರ ಬಾಬು, ನಿನ್ನೆ ನೀವು ಅವರಿಗೆ ಮೈಕ್ ಹಿಡ್ದಾಗ್ಲೂ ಕೂಡ ನನಗೆ ಗೊತ್ತಿಲ್ಲ, ನಾನವನಲ್ಲ. ಇವತ್ತು ನೋಡಿದ್ರೆ ಪೂರ್ತಿ ಬಂಡವಾಳ ಬಯಲು. ಎಸ್, ಅಬ್ಸಲ್ಯೂಟ್ಲಿ ಶ್ರೀಲಕ್ಷ್ಮಿ. ನೋಡಿ, ಡೇ ಒನ್ನಿಂದಲೂ ಕೂಡ ತನಗೂ ಈ ಹಗರಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನುವ ವಿಚಾರವನ್ನು ಇವರು ಅದೇ ರೀತಿಯಾಗಿ ಬಿಹೇವ್ ಮಾಡ್ಕೊಂಡು ಬರ್ತಾಯಿದ್ರು. ನೋಡಿ, ಪ್ರಮುಖವಾಗಿ 27ನೇ ತಾರೀಕು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಡೆತ್ ನೋಟನ್ನು ಬರೆದಿರ್ತಾರೆ. ಆ ಡೆತ್ ನೋಟಲ್ಲಿ ಸಚಿವರ ಮೌಖಿಕ ಆಧಾರದ ಮೇಲೆ ಅಂತೇಳಿ ಗೊತ್ತಾದಾಗ ಆ ವಿಚಾರ ರಿಪಬ್ಲಿಕ್ ಕನ್ನಡ ಗುರುತಿಸಿ ಸುದ್ದಿಯನ್ನು ಮಾಡೋದಕ್ಕೆ ಮುಂದಾಗುತ್ತೆ. ಸಾಕಷ್ಟು ಬಾರಿ ನಾಗೇಂದ್ರ ಅವರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಮುಂದಾದಾಗ ನಾಗೇಂದ್ರ ಅವರು ಇಲ್ಲ, ಇದಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳ್ತಾ ಬರ್ತಾರೆ. ಆದರೆ ನೋಡಿ ಶ್ರೀಲಕ್ಷ್ಮಿ, ಇಡಿ ಅಧಿಕಾರಿಗಳು ತನಿಖೆನ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ತಿಳಿದು ಬಂದಿರುವಂಥ ವಿಚಾರ ಅಂತಂದರೆ, ನೋಡಿ 12ನೇ ತಾರೀಕು, ನೋಡಿ ಪ್ರಮುಖವಾಗಿ ಮೇ 29ನೇ ತಾರೀಕು ತಮ್ಮ ಅಧಿಕಾರಿಗಳನ್ನು ಕರೆಸಿಕೊಂಡು ಪ್ರಮುಖವಾಗಿ ಒಂದು ಮೀಟಿಂಗನ್ನು ಮಾಡ್ತಾರೆ. ಆ ಮೀಟಿಂಗಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತೇಳಿ ನೋಡಿ, ಜೆ.ಜಿ. ಪದ್ಮನಾಭ MD, ಅವತ್ತಿನ ಕಾರ್ಪೊರೇಷನ್ನ MD ಆಗಿದ್ದರು. ಅವರು ಒಂದು ಮೀಟಿಂಗನ್ನು ಮಾಡ್ತಾರೆ 29ನೇ ತಾರೀಕು 8 ಗಂಟೆಗೆ ಏರೋಸ್ಪೇಸ್ ಪಾರ್ಕ್ ಅಲ್ಲಿ ಅವರು ಮೀಟಿಂಗನ್ನು ಕರೀತಾರೆ. ಬಿ ನಾಗೇಂದ್ರ ಭಾಗಿಯಾಗ್ತಾರೆ, ನೆಕ್ಕೊಂಟಿ ನಾಗರಾಜ್ ಭಾಗಿಯಾಗಿರ್ತಾರೆ, ಮುರಳೀಕೃಷ್ಣ ಭಾಗಿಯಾಗಿರ್ತಾರೆ, ಜೊತೆಗೆ ಯಶೋದಮ್ಮ, ಸೊ ಆ ಒಂದು ದಲಿತ ಸಮುದಾಯದ ಲೀಡರ್ ಕೂಡ ಹಾಕಿರ್ತಾರೆ. ಇವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡ್ತಾರೆ. ಮೀಟಿಂಗನ್ನು ಮಾಡಿ ಆ ಸಂದರ್ಭದಲ್ಲಿ ತಿಳಿಸ್ತಾರೆ, ನನ್ನ ಹೆಸರು ಹೇಳೋದು ಬೇಡ ಅಂತೇಳಿ. ಸೊ ನೋಡಿ, ಈ ರೀತಿಯಾಗಿ ಅವರಿಗೆ ಆಮಿಷ ಒಡ್ಡುವಂಥ, ನೋಡಿ ಅಲ್ಲೂ ಕೂಡ ಮಾಡಿರೋದೇ ತಪ್ಪು, ಮತ್ತೊಂದು ಕಡೆ ಆಮಿಷ ಒಡ್ಡುವಂಥ ಕೆಲಸವನ್ನು ಮಾಡಿದ್ರು. ನೋಡಿ, ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆಯೂ ಕೂಡ ಕರ್ಕೊಂಬರ್ತಾರೆ. ನಿನ್ನೆ ಬೆಳಗ್ಗೆಯೂ ಕೂಡ ಇಲ್ಲಿ ಕರ್ಕೊಂಬಂದಾಗ ರಿಪಬ್ಲಿಕ್ ಕನ್ನಡ ಒಂದು ಪ್ರಶ್ನೆನ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಈ ಹಗರಣಕ್ಕೂ ನಿಮಗೂ ಸಂಬಂಧ ಏನು ಅಂತ ಕೇಳಿದಾಗ ಧೈರ್ಯವಾಗಿ ಯಾವುದೇ ಅನುಮಾನವಿಲ್ಲದಂತೆ ನಾಗೇಂದ್ರ ಅವರು, ನನಗೂ ಈ ಹಗರಣಕ್ಕೂ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ನಿನ್ನೆ ಉತ್ತರವನ್ನು ಕೊಟ್ಟಿದ್ರು. ಇವತ್ತು ಬೆಳಗ್ಗೆ ಇದೇ ರೀತಿಯಾಗಿ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದಾಗ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ನಾವು ಪ್ರಶ್ನೆ ಮಾಡ್ತೀವಿ ರಿಪಬ್ಲಿಕ್ ಕನ್ನಡ, ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ದು ಯಾಕೆ ಅಂದಾಗ, ಇಲ್ಲ ನನಗೆ ಯಾವ ಕಾರಣಕ್ಕೋಸ್ಕರ